ಈ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಂಸ್ಥೆಯನ್ನ ಬೆದರಿಸಿದ್ದಾರೆ ಅಂತಕ್ಕಂಥ ದೂರು ವಿಚಾರದಲ್ಲಿ ಯಾರು ಬೆದರಿಕೆ ಹಾಕಿದಾರೋ ಗೊತ್ತಿಲ್ಲ. ರಾಷ್ಟ್ರೀಯ ಮಹಿಳಾ ಆಯೋಗ SIT ಅವರ ಜೊತೆ ಮಾತಾಡಲಿ, ಏನು ಬೆದರಿಕೆ ಬಂದಿದೆ ಅಂತಕ್ಕಂಥದ್ದನ್ನು ಹೇಳಿ ಅವರು ಕ್ರಮ ತಗೋತಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅದು ಯಾರು ಬೆದರಿಕೆ ಆಗ್ತಾ ಇದ್ದಾರೆ ಅವ್ರಿಗೆ ರಾಷ್ಟ್ರೀಯ ಮಹಿಳಾ ಆಯೋಗ SIT ಅವರಿಗೆ ಮಾತಾಡಲಿ, ಅವರಿಗೆ ಏನು ಬೆದರಿಕೆ ಬಂದಿದೆ ಅವರಿಗೆ ತಿಳಿಸ್ಲಿ, ಆಮೇಲೆ ಅವ್ರು ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಸರ್, ಈಗ ದೇವರಾಜೇಗೌಡ ವಿರುದ್ಧ ಹೊಳೆ ನರಸೀಪುರದಲ್ಲಿ ಒಂದು FIR ಆಗಿತ್ತು, ಅದೇನಾದ್ರು ತನಿಖೆ ಆಗ್ತಿರೋದು ಸ್ಟೇಟಸ್ ಹೆಂಗಿದೆ ಸರ್ ಅಂತ? ಎಲ್ಲ ಮಾಡ್ತಾರೆ ಇವರೇ, ಅದೆಲ್ಲವನ್ನು ನಾನು ಹೇಳಕ್ಕೆ ಬರುತ್ತಾ? SIT ಏನು ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಹೇಳೋದಿಲ್ಲ. ಅವ್ರಿಗೇನು ಕಾನೂನು ಪ್ರಕಾರ ಅವ್ರಿಗೇನು ನಾವು ಮ್ಯಾಂಡೇಟ್ ಕೊಟ್ಟಿದ್ದೀವಿ ಆ ಪ್ರಕಾರ ಮಾಡ್ತಾರೆ. ಅದನ್ನೆಲ್ಲ ನಾವು ಪ್ರತಿ ದಿವಸನೂ ಕೂಡ ಅದನ್ನು ಹೇಳಕ್ಕೆ ಬರೋದಿಲ್ಲ. ಏನೆಲ್ಲ ಕಂಪ್ಲೇಂಟ್ಸ್ ಬರುತ್ತೆ, ಏನು ಅವರಿಗೆ ಪ್ರೊಸೀಜರಲ್ಲಿ ಏನು ಮಾಡಬೇಕು ಅದನ್ನೆಲ್ಲ SIT ಮಾಡ್ತಾರೆ. ಅದನ್ನು ಪ್ರತಿ ದಿವಸನೂ ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಹೇಳೋಕ್ಕಾಗೋದಿಲ್ಲ. ಸರ್, ಅದು ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ ದೇವರಾಜೇಗೌಡ ವಿರುದ್ಧ, ಯಾಕಂದ್ರೆ